ಎಸ್ ವೀಕ್ಷಕ ನಮಸ್ಕಾರ. ನಾನು ಇನ್ನಾದರೂ ಮೈಸೂರು ಜಿಲ್ಲಾ ವರದಿಗಾರ. ತಾವೇ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ನಮ್ಮ ಮಂಡ್ಯ ರೈಲ್ವೆ ಸ್ಟೇಷನ್ ಇದ್ದೀನಿ. ಇಲ್ಲೊಂದು ನೈಋತ್ಯ ರೈಲ್ವೆ ವಿಭಾಗ ಬೆಂಗಳೂರು ಆಹಾರ ಮಳಿಗೆ ಅಂತ ಹಾಕಿದ್ದಾರೆ ನೋಡಿ. ಯಾವನು ಇಲ್ಲಿ ತೆಗಿಯಲ್ಲ. ನಾವು ಇಲ್ಲಿ ಮತ್ತೆ ಇಲ್ಲಿ ಒಂದಷ್ಟು ರೈಟ್ ಕೂಡ ಹಾಕಿವ್ರೆ. ನಾವೆಲ್ಲ ದಿನ ಸರ್ವಿಸ್ ಮಾಡ್ತೀವಿ ಜನಗಳಿಗೆ ಅಂತ. ನಾವೇ ನೋಡ್ತಾ ಇದ್ದೀರಾ ನೋಡಿ, ಆಹಾರ ಮಳಿಗೆ ಒಂದು ಕೂಡ ಇಲ್ಲ ಇಲ್ಲಿ. ಇನ್ನು ಬೆಳಗ್ಗೆ ಹೊತ್ತು ಟಿಫನ್ ಬರ್ತಾರೆ. ಇವೆಲ್ಲ ವಯಸ್ಸಾದವರು, ಕೆಲವೆಲ್ಲ ಶುಗರ್ ಇರ್ತದೆ, ಅವ್ರಿಗೆಲ್ಲ ಬೆಳಗ್ಗೆನೇ ತಿನ್ನುವಂಥ ಒಂದು ಪರಿಸ್ಥಿತಿ ಇರುತ್ತೆ. ತಾವೇನು ನೋಡ್ತಾ ಇದ್ದೀರಾ ನೋಡಿ, ಅಂಗಡಿನೇ ತೆಗಿಯಲ್ಲ ಇಲ್ಲಿ. ಇದು ಹೋಟ್ಲು ಕೊಟ್ಟಿರುವಂಥದ್ದು. ಹಾಗಾಗಿ ನೋಡಿ, ಅಲ್ಲಿ ಏನು ವ್ಯಾಲಿಡ್ ಫ್ರಮ್ಮು ತಾವು ನೋಡ್ತಾ ಇದ್ದೀರಾ 16ರಿಂದ 28ರವರೆಗಿದೆ. ಯಾವನ್ ತಗೊಂಡೋ ಗೊತ್ತಿಲ್ಲ ಇದನ್ನ. ಈ ಒಂದು ಟೆಂಡರ್ ತಗೊಂಡ್ರು ಯಾರಿಗೂ ಗೊತ್ತಿಲ್ಲ. ಜೊತೆಗೆ ಮಂಡ್ಯ ರೈಲ್ವೆ ಸ್ಟೇಷನ್ ಇರುವಂಥ ಈ ಒಂದು ಪರಿಸ್ಥಿತಿ ಏನು ಅಂತಂದರೆ, ಟೆಂಡರ್ ತಗೋತಾನೆ, ಯಾವನೋ ಟೆಂಡರ್ ತಗೊಂಡು ಯಾವುದೇ ಕಾರ್ಯಗಳು ನಿರ್ವಹಿಸಲ್ಲ. ಆಯಿತಾ, ಇಲ್ಲಿ ಫುಡ್ ಕೌಂಟ್ರೇ ಇಲ್ಲ ಮಂಡ್ಯದಲ್ಲಿ. ಆಯಿತಾ, ಹಿರಿಯ ನಾಗರಿಕರು ಅವ್ರು ಬೆಳಗ್ಗೆ ಹೊತ್ತು ತಿಂಡಿ ತಿನ್ಬೇಕು ಬೇಗ, ಅಥವಾ ಶುಗರ್ ಇರುತ್ತೆ, ಅಥವಾ ಬೇರೆ ಕೆಲಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು ಮಂಡ್ಯದಿಂದ ಬೆಂಗಳೂರಿಗೆ. ಯಾವನೋ ಟೆಂಡರ್ ತಗೋತಾನೆ, ಅದನ್ನು ಮೇಂಟೈನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಬೇರೆಯವ್ರಿಗೆ ಯಾರು ಕೊಟ್ಟರೆ ಅಟ್ಲೀಸ್ಟು ಒಂದು ಸರ್ಕಾರಿ ಟೆಂಡರ್ಗಳನ್ನ ತಗೊಂಡು ಇವ್ರು ಯಾರಿಗೂ ಮಾರ್ಕೋತಾರೆ. ಸಾವಿರಾರು ರೂಪಾಯಿಗೆ ಆದಾಯಕ್ಕೆಲ್ಲ ಮಾರ್ಕೋತಾರೆ. ನಿಯತ್ತಾಗಿರೋರು, ಕೆಲಸ ಮಾಡೋರಿಗೆ ಇವತ್ತು ಕೆಲಸಗಳು ಸಿಗ್ತಾಯಿಲ್ಲ ಇವ್ರ ಯೋಗ್ಯತೆಗೆ. ನೋಡಿ, ಇದು ಪರಿಸ್ಥಿತಿ ಆಗಿರೋದು. ತಾವೇ ನೋಡ್ತಾ ಇದ್ದೀರಾ, ಇದು ಬೆಂಗಳೂರು ವಿವಾಹ ಆರೋಗ್ಯ ಮಳಿಗೆ ಕೊಟ್ಟಿರೋಂಥದ್ದು. ತೆಗಿಯೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಏಜೆನ್ಸಿಗಳು ತಗೋತೀರಾ ನೀವು? ನೋಡಿ, ಇಲ್ಲಿ ಹಾಕಿರೋಂಥ ಒಂದು MRP ರೇಟ್ ನೋಡಿ ನೀವು. ಆಯಿತಾ, ನಾವೆಲ್ಲ ಕಿತ್ತು ಮರಾಯಿಸ್ಬಿಡ್ತೀವಿ ಅಂತ ನೀವು ಹಾಕೋತಿರಲ್ಲ ಇಲ್ಲಿ. ಆಯಿತಾ, ಯಾವ ಹೋಟ್ಲಿದ್ದೀರಾ ಇಲ್ಲಿ? ರೈಲ್ವೆ ಸ್ಟೇಷನಲ್ಲಿ ಯಾವ ಹೋಟ್ಲಿದೆ? ಅಲ್ಲಿ ನೋಡಿದ್ರೆ ಎಕ್ಸ್ಲೇಟರ್ಗೆ ರೆಡಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಯಾವನ ಟೆಂಡರ್ ತಗೊಂಡವನೇ ಆ ಎಕ್ಸ್ಲೇಟರ್ ರೆಡಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಒಂದಷ್ಟು ಮೂಲಭೂತ ಸೌಕರ್ಯಗಳಿಲ್ದಿರೋಂಥ, ಮತ್ತು ಭದ್ರತೆ ಇಲಾಖೆ. ಈಗ ಉದಾಹರಣೆಗೆ ಬೆಳಗಿನ ಸೆಕ್ಷನ್ ಕೂಡ ಒಬ್ಬರು ಪೊಲೀಸ್ ಇಲಾಖೆ ಕೂಡ ಇರಬೇಕಿಲ್ಲಿ. ಅವ್ರಿಗೆ ಇಲ್ಲೊಂದು ಪೊಲೀಸ್ ಇಲಾಖೆಯಲ್ಲಿ ಕೂಡ ಒಂದು ಅವ್ರಿಗೆ ಸ್ಟೇಷನ್ ಕೊಟ್ಟಿರ್ತಾರೆ. ಆಯಿತಾ, ಒಂದು ಏನು ಅಜಾಗರೂಕತೆ ಆಗುತ್ತೆ ಅಂದರೆ ಎಲ್ಲ ಸ್ಟೇಷನ್ ಆಲ್ ಓವರ್ ಇಂಡಿಯಾ ರೈಲ್ವೆ ಸ್ಟೇಷನ್ಗಳಲ್ಲಿ ಇದೇ ಸಮಸ್ಯೆ ಆಗಿರೋದು. ಅದರಲ್ಲೂ ಕರ್ನಾಟಕದಲ್ಲಂತೂ ಹೇಳೋರಿಲ್ಲ ಕೇಳೋರಿಲ್ಲ. ನೋಡಿ, ಇಲ್ಲಿ ಒಂದು ಫುಡ್ ಕೌಂಟ್ರು ಮಾಡ್ಕೊಂಡವ್ರೆ. ಯಾವನ ಏಜೆನ್ಸಿ ತಗೊಂಡೋ ಗೊತ್ತಿಲ್ಲ. ಆಯಿತಾ, ಇಷ್ಟೊತ್ತಿಗೆ ಅವನು ತೆಗೆದಿರಬೇಕು. ಫುಡ್ ಕೌಂಟ್ರು ಅಂದರೆ ಬೆಳಗ್ಗೆ 5 ಗಂಟೆಗೆ ತೆಗೆದಿರಬೇಕು. ಅಟ್ಲೀಸ್ಟ್ ಒಂದು ಕಾಫಿನ ಕೊಡಬೇಕು. ಇಲ್ಲಿ ಹಾಕೊಂಡ್ರು ನೋಡಿ, ಇಲ್ಲಿ ಹೆಂಗೆ ಹಾಕೊಂಡವನೆ, ನಾವೇನೇನು ಕೊಡ್ತೀವಿ ಅಂತ ನೋಡಿ. ಹಾಗೆ ಮಾತಾಡ್ಸೋಣ. ಸರ್ ನಮಸ್ಕಾರ. ಇಲ್ಲಿ ಫುಡ್ ಕೌಂಟ್ರು ಮಾಡೋರೆ, ಏನ್ ಪ್ರಯೋಜನ ಸರ್ ಇದು? ಯಾವನೋ ಟೆಂಡರ್ ತಗೊಂಡು ಯಾವಾಗಲೂ ಏನೋ ತೆಗೆದ್ರೆ ಏನು ಪ್ರಯೋಜನ ಆಗೋದು ಸರ್? ಇನ್ ಟೈಮ್ ತೆಗೆದ್ರೆ ವಯಸ್ಸಾದವ್ರಿಗೆ ಎಲ್ಲ ಬಂದಿರ್ತಾರೆ, ಅವ್ರಿಗೊಂದು ಕಾಫಿಯೋ, ಆಮೇಲೆ ಕೆಲವರೆಲ್ಲ ಈ BP ಶುಗರ್ಗಳೆಲ್ಲ ಇರೋದ್ರಿಂದ ಅವ್ರಿಗೇನಾದ್ರು ಒಂದು 2 ಇಡ್ಲಿ ತಿನ್ಕೊಂಡು ಒಂದು ವಾಟರ್ ಬಾಟ್ಲ್ ತಗೊಂಡು ಇಂಥವೆಲ್ಲ ಅನುಕೂಲ ಆಯ್ತದೆ. ತೆಗಿಯಲ್ಲ. ಅಲ್ಲ, ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನಗಳು ಬಳಸ್ಕೊಳಕ್ ಯೋಗ್ಯತೆ ಇಲ್ದಿರೋರು ಇದೊಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ ಸರ್. ಇದು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡ್ಬಿಟ್ಟು ಯಾರು ಬೇರೆ ತೆಗಿಯುವಂತವ್ರಿಗೆ ನಿಯತ್ತಾಗಿರೋರು ಕೊಡಬೇಕು. ಇಲ್ಲ ಅಂದ್ರೆ ತಗೊಂಡ್ಮೇಲೆ ಅದನ್ನ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ತೆಗೆದು ಒಂದು 5 ಗಂಟೆಗೆ 4:15 ಓಪನ್ ಮಾಡೋದು. ಯಾಕಂದ್ರೆ ಎಲ್ಲ ಪ್ಯಾಸೆಂಜರ್ ಎಲ್ಲ ಬರೋ ಟೈಮ್ ಅಲ್ವಾ ಸರ್ ಇದು? ಹೌದು. ಅಂತ ಟೈಮ್ನಲ್ಲಿ ಅವ್ರಿಗೆಲ್ಲ ಅನುಕೂಲ ಆಯ್ತದೆ. ಇವರು ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥವ್ರು ನೀವು ಹೇಳಂಗೆ ನೀವು ನ್ಯೂಸ್ ಮಾಡಿ ಕ್ರಮ ತಗೊಂಡ್ರೆ ಬೇರೆ ಯಾರಿಗಾರ ಸರ್. ನಾನು ಒಬ್ಬನೇ ನ್ಯೂಸ್ ಮಾಡೋದ ಸರ್. ಇಲ್ಲಿ ಮಂಡ್ಯ ಜಿಲ್ಲಾ ಮಾಡೋರು ಇರ್ಬೇಕಲ್ಲ ಸರ್. ಒಂದಷ್ಟು ಜನ ಜಿಲ್ಲಾ ವ್ಯಾಪ್ತಿಯಲ್ಲಿರುವಂತಹ ಮಾಧ್ಯಮದವ್ರು ಕೂಡ ಬಂದು ಮಾಡಬೇಕು. ಈಗ ನಮ್ಮಲ್ಲಿ ಪ್ಯಾಸೆಂಜರ್ ಏನಾಯ್ತದೆ ಅಂದ್ರೆ ಏನು ಬರ್ತಾರೆ, ಅವ್ರವ್ರ ಕೆಲಸ ಮುಗಿಸ್ಕೊಂಡು ಹೊರಟೋಯ್ತಾರೆ. ಇದ್ರ ಬಗ್ಗೆ ಯಾರು ಗಮನ ಹರ್ಸಕ್ ಹೋಗೋದಿಲ್ಲ. ತೊಂದರೆ ಆದಾಗ ಹೇಳಿದ್ರು ಯಾರು ಕೇಳಕ್ ಹೋಗಿಲ್ಲ. ನಾನು ಇಷ್ಟ ತೆಗಿತೀನಿ ಅಂತ ಅಂತಾರೆ. ಏನ್ ಮಾಡಕ್? ಹಂಗೆ ಹೇಳಂಗಿಲ್ಲ ರೀ. ಹೇಳಂಗಿಲ್ಲ. ಸಾರ್ವಜನಿಕೋಸ್ಕರ ಇರುವಂತದ್ದು 3 ವರ್ಷ ಟೆಂಡರ್ ತಗೋತಾರೆ. ಸಂಬಂಧಪಟ್ಟಂತ ಈ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನ್ ಮಾಡ್ತಾರೆ ಇವರು ಅಂತ ಗೊತ್ತಾಗ್ತಿಲ್ಲ. ಇಲ್ಲ ನೋಡಿ, ಅಲ್ಲಿ ಎಕ್ಸಿಲೇಟರ್ ಎಷ್ಟು ವರ್ಷ ಆಯ್ತು, ಅದು ರೆಡಿನೇ ಮಾಡಿಲ್ಲ. ನಾವು ಹೋಗಿದ್ದು ಹೊತ್ತಕ್ಕಾಗಲ್ವಲ್ಲ ಅಂತ ನಮ್ಮ ಫ್ಯಾಮಿಲಿ ಕರ್ಕೊಂಡು ಸ್ಟಾಪ್ ಮಾಡ್ಬಿಟ್ಟವ್ರೆ, ಸ್ವಿಚ್ ಆಫ್ ಮಾಡ್ಬಿಟ್ಟವ್ರೆ. ನಾವು ಮೆಟ್ಲಲ್ಲಿ ನಡ್ಕೊಂಡ್ ಬಂದ ಏನ್ ಮಾಡೋದು ಅಲ್ವೇ? ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನಗಳಿಗೆ ಬಳಸ್ಕೊಳಕ್ ಯೋಗ್ಯತೆ ಇಲ್ದಿರಂತ ಜಿಲ್ಲಾ ವ್ಯಾಪ್ತಿಲಿರುವಂತ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಏನ್ ಕೆಲಸ ಮಾಡ್ತಾರ ಇವರೆಲ್ಲ? ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಫುಡ್ ಕೌಂಟರ್ನ ರೆಡಿ ಮಾಡ್ಕೊಳಕ್ ಯೋಗ್ಯತೆ ಇಲ್ಲ. ಸಂಬಂಧಪಟ್ಟಂತ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಏನ್ರಿ ಮಾಡ್ತೀರಾ ನೀವು? ಇಲ್ಲಿಯವರು ಇಲ್ಲ, ಅಲ್ಲೊಂದು ಸ್ಟೇಷನ್ ಅಲ್ಲಿ ಅವರಾರು ಬಂದು ಅಂತವೆಲ್ಲ ಕೇಳಿ ಇವೆಲ್ಲ ಓಪನ್ ಮಾಡಿಸ್ಬೋದು. ಮಾಡಿಸೋರಿಲ್ಲ ಇಲ್ಲಿ. ನೋಡಿ, ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಏನ್ ಭದ್ರತೆ. ಇಲ್ಲೇ ಒಂದು ಸ್ಟೇಷನ್ ಕೂಡ ಇದೆ. ಮಂಡ್ಯ ಸ್ಟೇಷನ್ ಒಳಗಡೆ, ರೈಲ್ವೆ ಸ್ಟೇಷನ್ ಒಳಗಡೆ ಒಂದು ಸ್ಟೇಷನ್ ವ್ಯವಸ್ಥೆ ಇದೆ. ಅಟ್ಲೀಸ್ಟ್ ಒಂದು ಹೋಮ್ ಗಾರ್ಡ್ ಹಾಕಿ ಯೋಗ್ಯತೆ ಇಲ್ಲ ಇವ್ರಿಗೆ. ಭದ್ರತೆ ಯಾವ ಭದ್ರತೆ ಕೊಡ್ತಾರ್ರಿ ಇವರು? ಅಲ್ಲಿ ನೋಡ್ರೆ ಪಾರ್ಕಿಂಗು, ಅದು ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನದಲ್ಲಿ ಇವ್ರು ಪಾರ್ಕಿಂಗ್ ಮಾಡ್ಕೊಂಡು ಸಾಯ್ತವ್ರೆ. 20 ರೂಪಾಯಿ 30 ರೂಪಾಯಿ ಕೊಡ್ಬೇಕು ಇವ್ರಿಗೆ. ನೋಡಿ, ಬಂದು ನೋಡೋಣ. ಸರ್ ನಮಸ್ಕಾರ ಸರ್. ಸರ್ ಏನು ಸರ್, ಏನು ಫುಡ್ ಕೌಂಟ್ರ್ ತೆಗಿಯಲ್ವಾ? ಅದಾ ಸರ್, ಊಟ ತಿಂಡಿ ಸಿಗುತ್ತಾ? ಅಷ್ಟೇ. ಮತ್ತೆ ಬೋರ್ಡ್ ಲೀಸ್ಟ್ ಎಲ್ಲ ಹಾಕ್ಬಿಟ್ಟಿದ್ದೀರಾ ನೋಡಿ, ಇಲ್ಲೆಲ್ಲ ಲೀಸ್ಟ್ ಹಾಕ್ಬಿಟ್ಟಿದ್ದೀರಾ ಪಾಪ ನೀವು.
ಇದೆಲ್ಲ ಸಿಗುತ್ತೆ ಅಂತ ಲೀಸ್ಟ್ ಹಾಕ್ಬಿಟ್ಟಿದ್ರಲ್ಲ ಸರ್, ಇದೇನು ಸಿಗಲ್ವಾ? ಹಾಂ, ಯಾರು ಹೇಳಿದ್ದು ಸರ್? ಈ ಐಟಮ್ ತಿನ್ನಲ್ವಾ ನೀವು ಇಲ್ಲಿರೋ? ಸಿಗಲ್ಲ ಇಲ್ಲಿ, ಹಾಂ, ಏನು ಸಿಗಲ್ಲ, ಸಿಗೋದಿಲ್ಲ. ಹಾಂ ಹಾಂ ನೋಡಿ ಅವ್ರು ಇಷ್ಟೊತ್ತಿಗೆ ತೆಗಿತಾರೆ, ತೆಗಿಬೇಕಲ್ವಾ 6 ಗಂಟೆಗೆ. ಹಾಂ, ಅಲ್ಲ ನಿಮ್ಗೆ ಇಲ್ಲಿ ಇಡ್ಲಿ ವಡೆ ಏನೇನು ಹಾಕೊಂಡ್ರ? ಹೋಟ್ಲು ಐಟಮ್ ಎಲ್ಲ ಹಾಕೊಂಡವ್ರೆ? ಇರಲ್ಲ, ಹಾಂ ಹಾಂ ಯಾವಾಗಲೂ ಅವ್ರು ಇಷ್ಟ ಬಂದಂಗೆ ತೆಗಿತಾರೆ, ಇಷ್ಟ ಬಂದಂಗೆ ಇದ್ದಾರೆ. ಹಾಂ 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 ಮತ್ತೆ ಅವ್ರು ಹೇಳ್ತಿರೋದು ಏನು ಅಂದ್ರೆ ಜನ ತಿನ್ನಲ್ವಂತೆ. ಯಾಕೆ ತಿನ್ನಲ್ಲ? ತೆಗಿಯಲ್ಲ ಅವರು, ಹಾಂ, ತಿಂತಾರೆ, ಯಾಕೆ ತಿನ್ನಲ್ಲ? ಅಲ್ಲ ಫುಡ್ ಕೌಂಟ್ರು ಅಂತ ಒಂದು ಬೋರ್ಡ್ ಹಾಕೊಂಡಿವ್ರು, ಆಯ್ತಾ? ಈ ಬರೀ ಚಾಕ್ಲೇಟ್ ಬಿಸ್ಕೆಟ್ ಮಾಡಕ್ ಬರ್ತಲ್ಲ, ಅದು ಎಲ್ಲ ಯಾವ ಕಿತ್ತೋಗಿರೋ ಕಂಪ್ನಿಗಳು ಬಿಸ್ಕೆಟ್ ಎಲ್ಲ. ಅಲ್ಲ ಇವ್ರು ಕೊಟ್ಟಿರೋದು ಏನಕ್ಕೆ? ಇವ್ರು ಕೊಟ್ಟಿರೋ ಮಾನ್ಯತೆ ಏನು ಗೊತ್ತೆ? ಊಟ ತಿಂಡಿ ವ್ಯವಸ್ಥೆ ಮಾಡಕ್ಕೆ ಅಂತ ಕೊಟ್ಟಿರೋದು ಇವ್ರಿಗೆ ಟೆಂಡರ್ನ. 3 ವರ್ಷ ವ್ಯಾಲಿಡಿಟಿ. ಎಂತ ಹಣೆ ಬರ ಸರ್ ನಮ್ದು? ಹಾ, ಕೇಳಿದ್ರೆ ತಿನ್ನಲ್ಲ ಅಂತಾರೆ. ನೀವು ತಿನ್ನಲ್ವಾಗಾರ? ಇವರು ಊಟ ತಿಂಡಿ ಎಲ್ಲ ಮಾಡಿದ್ರೆ ತಿನ್ನಲ್ವ ಜನ? ಯಾವ ಮುಟ್ಟ ಕೆಲಸ ಮಾಡ್ತೀರಿ ನೀವೆಲ್ಲ? ಯಾವಂದ್ರೆ ಒಂದು ಟೆಂಡರ್ ತಗೊಂಡ್ರು 3 ವರ್ಷ ವ್ಯಾಲಿಡಿಟಿ ಅಂತೆ. ಏನು 16ರಿಂದ 2025 2028 ಅಂತೆ. ಹಾಕಿರೋ ನೋಡಿ, ನೀವು ಹಾಕಿರೋ ಒಂದು ಕೌಂಟ್ ನೋಡ್ರಿ, ಇದೆಲ್ಲ ಸಿಗುತ್ತೆ ಅಂತ. ಸಿಗುತ್ತೇನ್ರಿ ಇಲ್ಲೆಲ್ಲ? ತೆಗೆದು ನೋಡ್ರಿ, ಯಾರು ಕಿತ್ತೋಗ್ರೆ ಬಿಸ್ಕೆಟ್ಗಳು ಮಡಿಕೊಂಡು ಕೂತಿರ್ತಾರೆ, ನಾಯಿಗಳಿಗೆ ಹಾಕ್ತಾರೆ ಇಲ್ಲಿ. ಮಾನ ಮರ್ಯಾದೆ ಬಿಡ್ವಾ ನೀವು? ಯಾವ ಟೆಂಡರ್ ತಗೊಂಡ್ರೆ ಅವ್ನಿಗೆ ಕಳಿಸ್ತೀನಿ, ಇದನ್ನ ಮೇಲ್ ಮಾಡಿದಿನ ನಿಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ವೆಬ್ಸೈಟ್ ಕೂಡ ನಾನು ಮೇಲ್ ಮಾಡಿ ಕಳಿಸ್ತೀನಿ. ಮತ್ತೆ ನೋಡಿ ಸರ್, ಇಲ್ಲಿ ಈ ಫುಡ್ ಎಲ್ಲ ಸಿಕ್ಕರೆ ತಿನ್ನಲ್ಲ ಸರ್? ಫುಡ್ ಎಲ್ಲ ಅಲ್ಲ ತಿಂತೀರಾ ಇಲ್ವಾ? ತಿಂತೀವಿ ಸರ್, ಇದು ಮಾಡಿರೋದು ಒಳ್ಳೆ ಉಪಯೋಗ. ಅವ್ರು ಏನು ಇಲ್ವಲ್ಲ, ಇಲ್ಲಿ ನಾಯಿ ಬಿಸ್ಕೆಟ್ ಮಾಡಿದ್ದಾರೆ. ಈ ಆಲ್ ರೋಸ್ಟ್ ಎಲ್ಲ ಹಾಕಿದ್ರೆ, ಟಿಫನ್ ಇದೆ, ದೋಸೆ ಇದೆ, ಚಿತ್ರಾನ್ನ ಇದೆ, ಎಲ್ಲಾನು ಹಾಕಿದ್ದಾರೆ. ಆಲ್ಮೋಸ್ಟ್ ನಾವು ಅಲ್ಲಿಂದ ಟ್ರೈನ್ ಬರ್ಬೇಕಂದ್ರೆ ಬೇಗ ತಗೊಂಡು ಇಲ್ಲಿ ಹತ್ಬೋದು, ಅಲ್ಲಿಂದ ಓಡ್ ಬರ್ತೀವಿ. ಫುಡ್ ಕೌಂಟರ್ ಇಲ್ವಲ್ಲ ಸರ್ ಇಲ್ಲಿ? ಏನು ಫುಡ್ ಕೌಂಟರ್ ಇಲ್ಲ. ಆಯ್ತಾ, ಅಲ್ಲೊಂದು ಫುಡ್ ಕೌಂಟರ್ ಇದೆ ಅಲ್ಲಿ, ಅದು ಕೂಡ ಇದೇ ತರ ಆಗಿದೆ. ಜೊತೆಗೆ ಹಾಕಿರೋಂಥ ಫುಡ್ ಕೌಂಟರ್ ಅಲ್ಲಿ ಆಯ್ತಾ ಏನ್ ಐಟಮ್ಗಳು ಆಯ್ತಾ ಒಳ್ಳೆ ನಳಪಾಕ ಐಟಮ್ ಹಾಕವ್ರೆ, ನಳಪಾಕ ಹೋಟ್ಲಲ್ಲಿ ಹಾಕಿರೋ ಐಟಮ್ ಹಾಕವ್ರೆ. ನೀಟ್ರ ನೋಡೋ ನಾಯಿ ಬಿಸ್ಕೆಟ್ಗಳು, ಚಾಕ್ಲೇಟ್ಗಳು. ಜನ ತಿಂತಾರೇನ್ರಿ ಇದನ್ನೆಲ್ಲ? ಎಕ್ಸ್ಪೈರಿ ಡೇಟ್ ಆಗಿದೆ. ಇನ್ನೊಂದು ಏನೋ ಅರ್ಜೆಂಟ್ ಹೋಗ್ಬೇಕು, ಟಿಫನ್ ಯಾವ ಕಂಪ್ನಿಗಳದು? ಯಾವ್ದೋ ಡೇಟ್ ಮುಗಿದೋಗಿದೆ, ಅದು ಎಕ್ಸ್ಪೈರಿ ಆಗಿದೆ. ಅದು ಮುಗ್ದೋದ್ರು ಅದೇ ರೀತಿ ಮಡಿಕತ್ತಾರೆ, ಏನೋ ಅರ್ಜೆಂಟ್ ತಗೋಯ್ತಾರ ಕೊಡ್ತಾರೆ. ನೋಡ್ರಿ, ಮಂಡ್ಯದಲ್ಲಿ ಅಂತ ಯಾವನ್ರಿ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಇಲ್ಲಿ ನಿಮ್ಗೆ ಕಳಿಸ್ತೀನಿ, ನಿಮ್ಮ ವೆಬ್ಸೈಟ್ ಕಳಿಸ್ತೀನಿ ಆಯ್ತಾ? ನಿಮ್ಮ ಯೋಗ್ಯತೆಗೆ ನೋಡಿ, ನೈಋತ್ಯ ರೈಲ್ವೆ ವಿಭಾಗ ಆಹಾರ ಮಳಿಗೆ ಅಂತ ಇದು ಆಹಾರ ಮಳಿಗೆನ? ಇದು ಆಹಾರ ಮಳಿಗೆನೇನ್ರಿ ಇದು? ನಿಮ್ಮ ಯೋಗ್ಯತೆ ಕುಡಿಯೋಕೆ ಒಂದು ನೀರಿಟ್ಟಿಲ್ಲ, ಆಹಾರ ಮಳಿಗೆ ಅಂತೀರ ನೀವು. ಇಲ್ಲಿ ಹಾಕಿರೋ ಬೋರ್ಡ್ಗಳು ನೋಡಿ, ಇಲ್ಲಿ ಏನೇನು ಸಿಗುತ್ತೆ ಅಂತ ಹಾಕಿರೋದು ಇಲ್ಲಿ ನೋಡಿ, ಇದೆಲ್ಲ ಸಿಗುತ್ತಂತೆ. ಕೇಳಿದ್ರೆ ನಡೆಯಲ್ವಂತೆ ಇಲ್ಲಿ. ಜನ ಹಂಗಾರೆ ಬಿಸ್ಕೆಟ್ ತಿನ್ಕೊಂಡು ಜೀವನ ಮಾಡ್ತಾರನ್ರಿ? ಮಾನ ಮರ ಇಲ್ದವ್ರು ನೀವು. ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ನೋಡ್ರಿ, ಎಕ್ಸ್ಲೇಟರ್ ರೆಡಿ ಮಾಡಿಲ್ಲ ಅವ್ರ ಯೋಗ್ಯತೆಗೆ. ಅದೆಷ್ಟು ವರ್ಷ ಆಯ್ತು ಎಕ್ಸ್ಲೇಟರ್ ರೆಡಿ ಮಾಡಿ? ಹಾಗಾಗಿ ಅಲ್ಲ ರೀ, ನೀವು ಒಂದಷ್ಟು ದಯವಿಟ್ಟು ಕೆಲವೊಂದು ನಮ್ಮ ಸಂಘಟನೆಗಳು ಯಾರಿದ್ದಾರೆ, ಉದಾಹರಣೆಗೆ KRS ಪಕ್ಷ, ಇಂಥ ಕಡೆ ಬಂದು ಒಂದು ಸ್ವಲ್ಪ ಅವ್ರಿಗೆ ಮೂಡಿಸ್ಬೇಕ್ರಿ. ಯಾವನ್ರಿ ಸ್ಟೇಷನ್ ಮಾಸ್ಟರ್ ಇಲ್ಲಿ? ಯಾರು ಸ್ಟೇಷನ್ ಮಾಸ್ಟರ್ ಇದಾರೆ ಇಲ್ಲಿ? ಮಾನ ಮರ್ಯಾದೆ ಬಿಡ ನಿಮ್ಗೆ. ಅಲ್ಲ ರೀ, ಅವ್ರು ಹೇಳ್ದಂಗೆ ಇವ್ರು ಒಂದು ಮಾತು ಹೇಳಿದ್ರು, ಇದಕ್ಕೂ ನಮ್ಗೆ BP ಶುಗರ್ ಇರುತ್ತೆ, ಊಟ ತಿಂಡಿಗೆ ವ್ಯವಸ್ಥೆ ಇಲ್ಲ ಇಲ್ಲಿ ಅಂತ. ಅಲ್ಲ ರೀ, ಇದು ಇಡೀ ಇಂಡಿಯಾನೇ ಓಡಾಡೋಂಥ ಜಾಗ ಇದು ಮಂಡ್ಯ. ಇಲ್ಲಿ ಟ್ರೈನ್ ಹತ್ತಿರ ಆಲ್ ಓವರ್ ಇಂಡಿಯಾ ಓಡಾಡ್ಬೋದು, ಅಷ್ಟು ಜನಪ್ರಸಿದ್ಧಿ ಆಗಿರೋಂಥ ಒಂದು ನಿಮ್ಮ ಯೋಗ್ಯತೆಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡೋಕ್ಕಾಗಲ್ವಾ ನಿಮಗೆ? ಒಂದು ಫುಡ್ ಕೌಂಟರ್ ಇಲ್ವಲ್ರಿ? ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನಗಳನ್ನ ನೀವು ಯಾವ್ದಕ್ಕೆ ಬಳಕೆ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ನೀವು. ನಾಚಿಕೆ ಮಾನ ಮರ್ಯಾದೆ ಏನಿಲ್ವ ನಿಮಗೆ? ಯಾವನ್ರಿ ಒಂದು ಟೆಂಡರ್ ತಗೊಂಡಿರೋದು? 3 ವರ್ಷ ಟೆಂಡರ್ ತಗೊಂಡು ಎಷ್ಟೋ ಜನಕ್ಕೆ ಉದ್ಯೋಗ ಇಲ್ದೇ ಸಾಯ್ತವ್ರೆ. ನಿಮ್ಗೇನು ಬಂದಿರೋದು? ಅಲ್ಲಿ ನೋಡ್ರಿ, ಎಕ್ಸ್ಲೇಟರ್ ಕೂಡ ಯಾವನ ಟೆಂಡರ್ ತಗೊಂಡೇ ರೆಡಿ ಮಾಡಿಲ್ಲ. ಅಟ್ಲೀಸ್ಟ್ ಒಂದು ಕಾರಿಡಾಲ್ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಇಲ್ಲಿ ನೋಡಿ, ಅಲ್ಲಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಮುಂದೆ ಒಂದು ಕಾರಿಡಾಲ್ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಬಿಡತ್ತಲ್ಲ. ಯಾವನೋ ಕೆಲಸ ಮಾಡ್ತಾನೆ. ಇನ್ನು ಡಿ ಗ್ರೂಪ್ಗಳ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಭಯಂಕರ ಇದೆ. ಡಿ ಗ್ರೂಪ್ಗಳ ಬಗ್ಗೆ ಇಲ್ಲಿರೋ ಡಿ ಗ್ರೂಪ್ಗಳ ಮತ್ತೆ ಸೆಕ್ಯೂರಿಟಿ ಎಲ್ಲರೂ ಇದ್ರೆ ನೀವು, ಅಟ್ಲೀಸ್ಟ್ ಒಂದು ಹೋಮ್ ಗಾರ್ಡ್ ಎಲ್ಲರೂ ಇದ್ರೆ ನೀವು. ಇಲ್ಲೊಂದು ಸ್ಟೇಷನ್ ಇದೆ ತಾನೆ ನಿಮಗೆ? ಅಲ್ಲ, ಸ್ಟೇಷನ್ ಇದೆ ತಾನೆ ನಿಮ್ಗೆ? ಇಲ್ಲಿ ಮಂಡ್ಯ ಸ್ಟೇಷನ್ ಕೊಟ್ಟಿದ್ರೆ ತಾನೆ? ಎಲ್ಲಿದ್ದೀರಾ ನೀವು ಪೊಲೀಸ್ ಇಲಾಖೆ? ನೋಡಿ, ಅವ್ರ ಕೆಲಸ ಮಾಡಲ್ಬಿಡ್ರಿ ನೀವು. ಒಬ್ಬ ಡಿ ಗ್ರೂಪ್ ಮಾಡೋ ಕೆಲಸನೂ ಮಾಡಲ್ಬಿಡ್ರಿ ನೀವು. ಕಳಿಸ್ತೀನಿ, ನಿಮ್ಮ ವೆಬ್ಸೈಟ್ ಕಳಿಸ್ತೀನಿ. ನಿಮ್ಮ ಸಂಬಂಧಪಟ್ಟಂತ ಯಾರ ಜನಪ್ರತಿನಿಧಿಗಳಿದ್ದೀರಾ, ಕೇಳಕ್ಕೆ ಯೋಗ್ಯತೆ ಇಲ್ದಿರೋಂಥ ಜನಪ್ರತಿನಿಧಿಗಳು, ಸತ್ಪ್ರಜೆಗಳು ನೀವು. ಮೈಸೂರಿಂದ ಬಂದು ನಾನು ಇಲ್ಲಿ ಸುದ್ದಿ ಮಾಡ್ಬೇಕಾ? ನಾಚಿಕೆ ಮಾನ ಮರ್ಯಾದಿಲ್ವ ನಿಮಗೆ? ನೀವು ಯಾರು ಇಲ್ವಾ ಹಂಗಾರೆ? ಸುದ್ದಿಗಾರ ಯಾರು ಇಲ್ವನ್ರಿ? ಇದು ನಿಮ್ಮ ಹಣೆ ಬರ. ತೋರಿಸಿ ಮಾಧ್ಯಮದಲ್ಲಿ, ಉಗಿಲಿಕ್ಕೆ ಯಾಕೆ ಮಕ್ಕಳು ಜನ.